ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತಾನು ಇದರಲ್ಲಿ ಯಾವುದೇ ರೀತಿಯಂತಹ ಪಾತ್ರಧಾರಿ ಅಲ್ಲ, ಇದರ ಸೂತ್ರಧಾರಿಯೂ ಅಲ್ಲ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ರೂ ಕೂಡ ಮೂಡ ಹಗರಣದ ವಿಚಾರದಲ್ಲಿ ಪ್ರತಿಪಕ್ಷಗಳು ಸಿದ್ದರಾಮಯ್ಯನವರನ್ನ ಒಂದಿಂಚು ಕೂಡ ಬಿಡ್ತಾ ಇಲ್ಲ. ಆದಷ್ಟು ಸಿದ್ದರಾಮಯ್ಯನವರ ಸುತ್ತಲೇ ಈ ಒಂದು ಮೂಡ ಹಗರಣವನ್ನ ಸುತ್ತಿಸುವಂತಹ ಪ್ರಯತ್ನವನ್ನ ಪ್ರತಿಪಕ್ಷ ಮಾಡ್ತಾನೆ ಇದೆ. ಮತ್ತು ಸಿದ್ದರಾಮಯ್ಯನವರು ಅವರ ಪತ್ನಿಯ ಹೆಸರಿನಲ್ಲಿ ತೆಗೆದುಕೊಂಡಿರುವಂತಹ ಸುಮಾರು 14 ಸೈಟ್ಗಳು, ಪರ್ಯಾಯ ಸೈಟ್ಗಳ ವಿಚಾರವೇ ಈಗಾಗಲೇ ಸಿದ್ದರಾಮಯ್ಯನವರ ಕುರ್ಚಿಗೂ ಕಂಟಕವಾಗಿ ಪರಿಣಮಿಸ್ತಾ ಇರುವಂಥದ್ದು. ಇದರ ನಡುವೆ ದೆಹಲಿ ಹೈಕಮಾಂಡ್ ಅಂಗಳಕ್ಕೆ ಮೂಡ ರಿಪೋರ್ಟ್ ಅನ್ನು ತೆಗೆದುಕೊಂಡು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೋಗಿದ್ದಾರೆ. ರಾಜ್ಯದಲ್ಲಿ ಸಚಿವ ಸಂಪುಟದ ಸಂಪೂರ್ಣ ಬೆಂಬಲವನ್ನು ತನ್ನ ಬೆನ್ನಿಗೆ ನಿಲ್ಲಿಸಿಕೊಂಡು ನಂತರ ಶಾಸಕರ ಬಲವನ್ನು ಕೂಡ ತನ್ನ ಬೆನ್ನಿಗೆ ನಿಲ್ಲಿಸಿಕೊಂಡಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಈಗ ಹೈಕಮಾಂಡ್ನ ಬಲವನ್ನು ಪಡ್ಕೊಳ್ಳುವಂತಹ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ. ಹೈಕಮಾಂಡ್ಗೆ ಮಾಹಿತಿಯನ್ನ ನೀಡ್ತಾ ಇದ್ದಾರೆ ಸಿಎಂ ಮತ್ತು ಡಿಸಿಎಂ. ಮಲ್ಲಿಕಾರ್ಜುನ ಖರ್ಗೆ, ರಾಹುಲ್ ಗಾಂಧಿ, ಸೋನಿಯಾ ಗಾಂಧಿ ಅವರ ಜೊತೆಗೂ ಕೂಡ ಇವತ್ತು ಸಂಜೆ ಚರ್ಚೆಯನ್ನ ನಡೆಸಲಿದ್ದಾರೆ. ಮೂಡ ಪ್ರಕರಣದ ಬಗೆಗಿನ ಸಂಪೂರ್ಣ ವರದಿಯನ್ನ ಇಲ್ಲಿ ಹೈಕಮಾಂಡ್ಗೆ ಸಲ್ಲಿಕೆ ಮಾಡ್ತಾರೆ. ಪ್ರಕರಣದಲ್ಲಿ ತಮ್ಮ ಪಾತ್ರ ಇಲ್ಲ ಅನ್ನುವಂಥ ಸ್ಪಷ್ಟನೆ, ವಿಪಕ್ಷಗಳ ಷಡ್ಯಂತ್ರ ಅನ್ನುವಂಥ ವಿಚಾರವನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇದೇ ಸಂದರ್ಭದಲ್ಲಿ ತಮ್ಮ ದೂರಿನಲ್ಲಿ ಹೇಳಲಿದ್ದಾರೆ. ಇದಕ್ಕೆ ಬೇಕಾದಂತಹ ತಯಾರಿಯನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿಕೊಂಡಿದ್ದಾರೆ. ಸಂಪೂರ್ಣ ದಾಖಲಾತಿಗಳ ಜೊತೆಗೆ ಮುಖ್ಯಮಂತ್ರಿಯವರು ದೆಹಲಿಯನ್ನು ತಲುಪಿದ್ದಾರೆ. ಹಾಗಾದ್ರೆ ಈ ವಿಚಾರದಲ್ಲಿ ದೊಡ್ಡವರ ಅಂಗಳದಲ್ಲಿ ಏನನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ ಅನ್ನುವಂತಹ ವಿಚಾರವನ್ನು ಕೂಡ ನಿಮಗೆ ನಾನು ಹೇಳ್ತಾ ಹೋಗ್ತೀನಿ. ಬಹಳ ಮುಖ್ಯವಾಗಿ ಇಲ್ಲಿ ದೊಡ್ಡವರ ಅಂಗಳಕ್ಕೆ ಈ ವಿಷಯವನ್ನು ತೆಗೆದುಕೊಂಡು ಹೋಗಿರುವಂತಹ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ತನಿಖಾ ಆಯೋಗದ ಬಗ್ಗೆ ಮಾಹಿತಿಯನ್ನು ನೀಡ್ತಾ ಇದ್ದಾರೆ. ಅಂದ್ರೆ ಈಗಾಗಲೇ ರಾಜ್ಯದಲ್ಲಿ ಮೂಡ ಹಗರಣ ಅನ್ನುವಂಥದ್ದು ಬೆಳಕಿಗೆ ಬಂದ ತಕ್ಷಣನೇ, ಇಂಥದ್ದೊಂದು ಹಗರಣ ನಡೆದಿದೆ ಅನ್ನುವಂಥ ಆರೋಪ ಬಂದ ತಕ್ಷಣವೇ ಈ ಹಗರಣಕ್ಕೆ ಸಂಬಂಧಿಸಿದಂತೆ ತನಿಖೆಯನ್ನು ನಡೆಸೋದಕ್ಕೆ, ಸಂಪೂರ್ಣವಾದಂತಹ ಅಧ್ಯಯನವನ್ನು ನಡೆಸಿ ಒಂದು ತನಿಖೆಯ ವರದಿಯನ್ನು ಕೊಡೋದಕ್ಕೆ ಅಂತ ಹೇಳಿ ನಾವು ಏಕಸದಸ್ಯ ನ್ಯಾಯಾಂಗ ತನಿಖೆಗೂ ಕೂಡ ಆದೇಶವನ್ನು ಮಾಡಿರುವಂಥದ್ದು. ಆ ಏಕಸದಸ್ಯ ತನಿಖಾ ಆಯೋಗ ರಚನೆ, ಅದರ ಕಾರ್ಯ, ಯಾವಾಗ ರಿಪೋರ್ಟ್ ಬರಬಹುದು ಅದರ ಬಗ್ಗಿನ ಮಾಹಿತಿಯನ್ನು ಹೈಕಮಾಂಡ್ಗೆ ತಿಳಿಸ್ತಾರೆ. ಶಾಸಕಾಂಗ ಪಕ್ಷದ ಸಭೆಯಲ್ಲಿ ರಾಜ್ಯಪಾಲರ ನಿರ್ಧಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ರೀತಿಯಂತಹ ಖಂಡನಾ ನಿರ್ಣಯ ಅಥವಾ ಅದನ್ನು ಸಲಹಾ ನಿರ್ಣಯ ಅಂತಲೂ ಕೂಡ ಸಾಂವಿಧಾನಿಕ ಪರಿಭಾಷೆಯಲ್ಲಿ ಹೇಳುವಂತಹ ಕೆಲಸವನ್ನು ಕಾಂಗ್ರೆಸ್ನವರು ಮಾಡ್ಕೊಂಡಿದ್ದಾರೆ. ಅಂಥದ್ದು ಒಂದು ನಿರ್ಣಯವನ್ನು ಕೈಗೊಂಡಿದ್ದಾರೆ. ಸಂಪುಟ ಸಭೆಯ ನಿರ್ಣಯ, ಸಂಪುಟ ಸಭೆಯಲ್ಲಿ ಒಂದು ಸಲಹಾ ನಿರ್ಣಯವನ್ನ ರಾಜ್ಯಪಾಲರಿಗೆ ಕಳಿಸಿಕೊಡುವಂಥದ್ದು, ಆ ವಿಚಾರವನ್ನು ಕೂಡ ಹೈಕಮಾಂಡ್ಗೆ ವಿವರಿಸಲಿದ್ದಾರೆ. ಹಾಗೆಯೇ ಬಿಜೆಪಿ ವಿರುದ್ಧದ ಅಕ್ರಮಗಳ ಲಿಸ್ಟ್, ನಮ್ಮ ವಿರುದ್ಧ ಇಷ್ಟೆಲ್ಲ ಅಕ್ರಮಗಳ ಆರೋಪವನ್ನು ಮಾಡ್ತಾ ಇರುವಂತಹ ಭಾರತೀಯ ಜನತಾ ಪಕ್ಷದ ನಾಯಕರು ಮತ್ತು JDSನ ನಾಯಕರು, ಇವರ ಮೇಲೆ ಅಂಟಿಕೊಂಡಿರುವಂತಹ ಆರೋಪಗಳು ಎಂಥವಿದಾವೆ, ಯಾವ್ಯಾವ ಗುರುತರ ಆರೋಪಗಳು ಅವರ ವಿರುದ್ಧ ಇದ್ದಾವೆ, ಈ ರೀತಿಯಾದಂತಹ ಲಿಸ್ಟನ್ನು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡಿಕೊಂಡಿದ್ದಾರೆ. ತಮ್ಮ ರಕ್ಷಣೆಯ ಗುರಾಣಿಯಾಗಿ ಬಿಜೆಪಿಯವರ ವಿರುದ್ಧದ ಅಕ್ರಮದ ಲಿಸ್ಟ್ ಅನ್ನು ಅವರು ಪಡ್ಕೊಳ್ತಾ ಇದ್ದಾರೆ. ಇನ್ನು ಹೈಕಮಾಂಡ್ಗೆ ಕೊಡ್ತಾ ಇರುವಂತಹ ರಿಪೋರ್ಟ್ನಲ್ಲಿ ಬಹಳ ಮುಖ್ಯವಾಗಿ ಸಿದ್ದರಾಮಯ್ಯನವರು ಕ್ಲೇಮ್ ಮಾಡ್ತಾ ಇರುವಂಥದ್ದು, ಮೂಡ ಹಗರಣದಲ್ಲಿ ನನ್ನ ಯಾವುದೇ ಪಾತ್ರ ಇಲ್ಲ, ನಾನು ಈ ಮೂಡ ಹಗರಣದಲ್ಲಿ ಪಾತ್ರಧಾರಿ ಅಲ್ಲ, ಸೂತ್ರಧಾರಿಯೂ ಕೂಡ ಅಲ್ಲ, ಮತ್ತು ನನ್ನ ಅವಧಿಯಲ್ಲಿ ಇಲ್ಲಿ ಜಮೀನಿನ ಹಂಚಿಕೆಯೂ ಆಗಿಲ್ಲ, ಪರ್ಯಾಯ ಜಮೀನನ್ನು ಪಡ್ಕೊಂಡೂ ಇಲ್ಲ. ನಮ್ಮ ಫ್ಯಾಮಿಲಿ ಅಂದರೆ ನನ್ನ ಕುಟುಂಬದವರು, ಅಂದರೆ ನನ್ನ ಪತ್ನಿ ಇಲ್ಲಿ ಪಡೆದಿರುವಂತಹ ಸೈಟ್ ಏನಿದ್ದಾವೆ ಇದೆಲ್ಲವೂ ಕೂಡ ಅವರ ಮನೆಯಿಂದ, ಅವರ ತವರು ಮನೆಯಿಂದ ಬಂದಿರುವಂತಹ ಬಳುವಳಿ ದಾನದ ರೂಪದಲ್ಲಿ ಅನ್ನುವಂತಹ ವಿಚಾರಗಳು, ಈ ರೀತಿಯಿಂದ ವಿವರಣೆಯನ್ನು ಕೊಡಬಹುದು. ಅವರು ಕಾನೂನು ರೀತಿಯಲ್ಲಿ 14 ಸೈಟ್ಗಳನ್ನು ನಾವು ಪಡೆದಿರುವಂಥದ್ದು ಕೂಡ ಕಾನೂನು ರೀತಿಯಲ್ಲಿ ಪಡ್ಕೊಂಡಿದ್ದೀವಿ, ಅಧಿಕಾರದ ದುರುಪಯೋಗ ಮಾಡ್ಕೊಂಡಿಲ್ಲ, ನಮ್ಮ ಸರ್ಕಾರದ ಅವಧಿಯಲ್ಲಿ ಮಾಡಿಲ್ಲ. ಇದು ಬಹಳ ಮುಖ್ಯವಾದಂಥ ಅಂಶ. ವಿಪಕ್ಷಗಳಿಂದ ಷಡ್ಯಂತ್ರ ನಡೀತಾ ಇದೆ, ಬರೀ ಷಡ್ಯಂತ್ರ ನಡೀತಾ ಇದೆ ನನ್ನ ವಿರುದ್ಧ, ನಮ್ಮ ಸರ್ಕಾರದ ವಿರುದ್ಧ, ಕಾಂಗ್ರೆಸ್ನ ವಿರುದ್ಧ ಅನ್ನುವಂಥದ್ದನ್ನ ಒತ್ತಿ ಹೇಳಿ ಹೈಕಮಾಂಡ್ಗೂ ಕೂಡ ಮನವರಿಕೆ ಮಾಡಿಕೊಟ್ಟು ಯಾವ ರೀತಿಯಾದಂಥ ಒಂದು ರಾಜಕೀಯ ಪ್ಲಾಟ್ ಇಲ್ಲಿ ರೆಡಿಯಾಗಿದೆ ಅನ್ನುವಂಥದ್ದನ್ನ, ಗವರ್ನರ್ ಪಕ್ಷಪಾತ ನೀತಿ ಅನ್ನುವಂತಹ ಆರೋಪವನ್ನು ಕೂಡ ಹೈಕಮಾಂಡ್ಗೆ ಮನವರಿಕೆ ಮಾಡಿಕೊಡಲಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು. ಈ ಮೂಲಕ ಈ ವಿಚಾರಗಳನ್ನ ಕೇಂದ್ರ ಮಟ್ಟದಲ್ಲಿ ಬಿಜೆಪಿಯವರು ಪ್ರಸ್ತಾಪಿಸಿದಾಗ ಕಾಂಗ್ರೆಸ್ ಹೇಗೆ ಅದನ್ನು ಕೌಂಟರ್ ಮಾಡಬೇಕು ಅನ್ನುವಂತಹ ನಿಟ್ಟಿನಲ್ಲೂ ಕೂಡ ವಿಚಾರ ವಿನಿಮಯ ಆಗ್ಬೋದು. ಇನ್ನು ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಿರುವಂಥದ್ದು ಕೂಡ ಕಾನೂನು ಬಾಹಿರವಾಗಿರುವಂತಹ ಪ್ರಕ್ರಿಯೆ. ಈ ವಿಚಾರದಲ್ಲಿ ರಾಜ್ಯಪಾಲರು ಸರಿಯಾಗಿ ಕಾನೂನಿನ ಪಾಲನೆಯನ್ನು ಮಾಡಿಲ್ಲ, ನಾವು ಸಂಪುಟದ ಕಡೆಯಿಂದ ಈ ರೀತಿಯಾದಂಥ ಒಂದು ಶೋಕಾಸ್ ನೋಟಿಸ್ ಕಳಿಸಿರುವಂಥದ್ದೇ ಸರಿಯಲ್ಲ ಅನ್ನುವಂತಹ ವಿಚಾರವನ್ನ, ನಿರ್ಣಯವನ್ನು ಕೈಗೊಂಡು ಶೋಕಾಸ್ ನೋಟಿಸ್ಗೆ ಉತ್ತರ ಕೊಟ್ಟರೆ ಅದನ್ನು ಪಕ್ಕಕ್ಕಿಟ್ಟು ಅದರಲ್ಲಿ ಎತ್ತಿರುವಂತಹ ಪ್ರಶ್ನೆಗಳಿಗೆ ಸಮರ್ಪಕವಾದಂಥ ಉತ್ತರವನ್ನು ಕೊಡದೇನೆ ರಾಜ್ಯಪಾಲರು ಇಲ್ಲಿ
ಅನುಮತಿಯನ್ನು ಕೊಟ್ಟಿದ್ದಾರೆ. ದೂರು ಕೊಟ್ಟ ದಿನವೇ ನೋಟಿಸ್ ಅನ್ನು ಕೂಡ ಕೊಟ್ಟಿದ್ದಾರೆ. ಅಂದ್ರೆ ಬಹಳ ತರಾತುರಿಯಲ್ಲಿ ನಮಗೆ ಇಲ್ಲಿ ನೋಟಿಸ್ ಕೊಟ್ಟಿದ್ದಾರೆ. ಅರ್ಜೆನ್ಸಿ, ಗವರ್ನರ್ಗಿದ್ದಂಥ ಅರ್ಜೆನ್ಸಿ ಎಂಥದ್ದು ಅನ್ನುವಂಥ ವಿಚಾರವನ್ನ ಮತ್ತು ವಿಶೇಷವಾಗಿ ಪ್ರಕರಣದ ಪೂರ್ವಾಪರ ತಿಳಿಯದೇನೆ ವರ್ತನೆಯನ್ನ ಮಾಡಿದ್ದಾರೆ. ಅಂದ್ರೆ ಈ ಒಂದು ಪ್ರಕರಣದಲ್ಲಿ ನನ್ನ ಪಾತ್ರ ಇರಲಿಲ್ಲ, ನಾನು ಇದರ ಪಾತ್ರಧಾರಿ ಆಗಿರಲಿಲ್ಲ, ಹಾಗೆಯೇ ನಾನು ಯಾವುದೇ ಕಡತಕ್ಕೆ ಸಹಿ ಹಾಕಿರಲಿಲ್ಲ, ನಾನು ಯಾವುದೇ ರೆಕಮೆಂಡೇಶನ್ ಮಾಡಿಲ್ಲ, ನಮ್ಮ ಸರ್ಕಾರದ ಅವಧಿಯಲ್ಲಿ ಮಾಡಿಲ್ಲ. ಹೀಗಿದ್ದಾಗ್ಯೂ ಕೂಡ ಪ್ರಕರಣ ಪೂರ್ವಾಪರ ತಿಳಿಯದೇನೆ ರಾಜ್ಯಪಾಲರು ವರ್ತಿಸಿದ್ದಾರೆ. ಇನ್ನು ಕೇಂದ್ರ ಸರ್ಕಾರದಿಂದ ರಾಜಭವನದ ದುರ್ಬಳಕೆ ಆಗ್ತಾ ಇದೆ ಅನ್ನುವಂತಹ ವಿಷಯವನ್ನು ಕೂಡ ಕೇಂದ್ರದ ನಾಯಕರಿಗೆ ಸವಿವರವಾಗಿ ವಿವರಿಸುವಂತಹ ಪ್ರಯತ್ನವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮಾಡೋರಿದ್ದಾರೆ. ಕೇಂದ್ರ ಸರ್ಕಾರದಿಂದ ಇಲ್ಲಿ ಕೈ ಹೈಕಮಾಂಡ್ ಯಾವ ರೀತಿಯಾದಂತಹ ಪ್ಲಾನ್ ಅನ್ನು ಮಾಡ್ಕೊಂಡಿದೆ ಅನ್ನುವಂತಹ ವಿಚಾರವನ್ನ ನೋಡಿದ್ರೆ, ಕೇಂದ್ರ ಸರ್ಕಾರದಿಂದ ಷಡ್ಯಂತ್ರದ ಆರೋಪವನ್ನ ಈಗಾಗಲೇ ಕಾಂಗ್ರೆಸ್ ನಾನಾ ರಾಜ್ಯಗಳ ಮುಖ್ಯಮಂತ್ರಿಗಳ ವಿಚಾರದಲ್ಲಿ, ವಿಶೇಷವಾಗಿ ಕಾಂಗ್ರೆಸ್ನ ಮುಖ್ಯಮಂತ್ರಿ ಅಥವಾ ಬಿಜೆಪಿಯೇತರ ಪಕ್ಷಗಳ ಇಂಡಿಯಾ ಬ್ಲಾಕ್ನ ಸದಸ್ಯ ಪಕ್ಷಗಳ ಮುಖ್ಯಮಂತ್ರಿಗಳಿರುವಂತಹ ರಾಜ್ಯದಲ್ಲಿ ಬಿಜೆಪಿ ಅಥವಾ ಕೇಂದ್ರ ಸರ್ಕಾರ ಹೇಗೆ ಷಡ್ಯಂತ್ರವನ್ನು ಮಾಡ್ತಿದೆ ಅನ್ನುವಂಥ ಆರೋಪವನ್ನು ಮಾಡ್ತಿದೆ. ಆ ಲಿಸ್ಟಲ್ಲಿ ಕರ್ನಾಟಕದ ವಿಚಾರವನ್ನು ಸೇರಿಸ್ಕೊಳ್ಬೋದು. ರಾಜಭವನದ ದುರ್ಬಳಕೆ ಅನ್ನುವಂತಹದರ ಪ್ರಚಾರವನ್ನು ಕೂಡ ಕಾಂಗ್ರೆಸ್ನವರು ಮತ್ತಷ್ಟು ತೀವ್ರಗೊಳಿಸಬಹುದು. ರಾಜಭವನದ ದುರ್ಬಳಕೆ, ಬಿಜೆಪಿಯೇತರ ಸರ್ಕಾರಗಳನ್ನ ಟಾರ್ಗೆಟ್ ಮಾಡಲಾಗ್ತಾ ಇದೆ ಅನ್ನುವಂತಹ ಒಂದು ಅಂಶವನ್ನು ಕೂಡ ಕಾಂಗ್ರೆಸ್ನವರು ಪಾಯಿಂಟ್ ಔಟ್ ಮಾಡಬಹುದು. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ವಿಚಾರದಲ್ಲಿ ಸಿದ್ದರಾಮಯ್ಯನವರ ಧಾಟಿಯಲ್ಲಿ ಮಾತಾಡಬಹುದು. ದೋಸ್ತಿ ನಾಯಕರ ವಿರುದ್ಧ ಪ್ರಾಸಿಕ್ಯೂಷನ್ ಯಾಕಿಲ್ಲ ಅನ್ನುವಂತಹ ಪ್ರಶ್ನೆಯನ್ನ ರಾಷ್ಟ್ರ ವ್ಯಾಪಿಯಾಗಿ ಕೇಳುವಂತಹ ಕೆಲಸವನ್ನ ಕಾಂಗ್ರೆಸ್ನವರು ಕೂಡ ಮಾಡಬಹುದು. ಹೀಗೆ ರಾಷ್ಟ್ರ ಮಟ್ಟದಲ್ಲಿ ಧ್ವನಿ ಎತ್ತುವುದಕ್ಕೆ ಬೇಕಾದಂತಹ ಸಿದ್ಧತೆಯನ್ನ ಇಲ್ಲಿ ಕಾಂಗ್ರೆಸ್ನವರು ಮಾಡ್ತಾ ಇರುವಂತ ಕೂಡ ಸ್ಪಷ್ಟವಾಗಿದೆ. ಕಾಂಗ್ರೆಸ್ ಹೈಕಮಾಂಡ್ ಕೂಡ ಈ ನಿಟ್ಟಿನಲ್ಲಿ ಕ್ರಮವನ್ನು ಕೈಗೊಳ್ಳಬಹುದು. ರಾಜ್ಯದಲ್ಲೂ ಕೂಡ ಹೋರಾಟ ತೀವ್ರಗೊಳಿಸುವುದಕ್ಕೆ ಸೂಚನೆಯನ್ನ ಕಾಂಗ್ರೆಸ್ ಹೈಕಮಾಂಡ್ನವರು ಕೂಡ ನೀಡಬಹುದು. ಆ ಮೂಲಕವಾಗಿ ರಾಜ್ಯದಲ್ಲಿ ಹೋರಾಟವನ್ನು ತೀವ್ರಗೊಳಿಸಿ ಬಿಜೆಪಿಯವರು ಯಾವ ರೀತಿಯಲ್ಲಿ ಮುಖ್ಯಮಂತ್ರಿಯವರು ರಾಜೀನಾಮೆಯನ್ನು ಪಡೆಯೋದಕ್ಕೆ ಆಗ್ರಹಿಸ್ತಿದ್ದಾರಲ್ಲ, ಅದಕ್ಕೆ ಅಷ್ಟೇ ವ್ಯವಸ್ಥಿತವಾಗಿ ಸಮರ್ಥವಾಗಿ ಕೌಂಟರ್ ಮಾಡುವ ಮೂಲಕ ರಾಜೀನಾಮೆ ಕೊಡಬೇಕಾದ ಅವಶ್ಯಕತೆ ಇಲ್ಲ ಅನ್ನುವಂತಹ ನಿಟ್ಟಲ್ಲೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ ಸಿದ್ದರಾಮಯ್ಯನವರಿಗೆ ಸೂಚನೆಗಳನ್ನು ನೀಡುವಂತಹ ಸಾಧ್ಯತೆ ಇದೆ. ಸಿಎಂ ರಾಜೀನಾಮೆ ಪಡೆಯದೇ ಇರುವಂತಹ ನಿರ್ಧಾರವನ್ನ ಬಹುತೇಕ ಇಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ತೆಗೆದುಕೊಳ್ಬಹುದು. ಅಂದ್ರೆ ಸಿದ್ದರಾಮಯ್ಯನವರ ಈ ಹಂತದಲ್ಲಿ ರಾಜೀನಾಮೆ ಪಡ್ಕೊಂಡ್ರೆ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಉಳಿಯುತ್ತಾ ಇಲ್ವಾ ಅನ್ನೋಂಥ ಒಂದು ಪ್ರಶ್ನೆ ಮೂಡುತ್ತೆ. ಹಾಗೆಯೇ ರಾಜ್ಯದಲ್ಲಿ ಕಾಂಗ್ರೆಸ್ನ ಬಹಳ ಮುಖ್ಯವಾದಂತಹ ನೇತಾರ, ಬಹಳ ಮುಖ್ಯವಾದಂತಹ ಮಾಸ್ ಲೀಡರ್ ಅಂತ ಹೇಳಿದ್ರೆ ಅದು ಸಿದ್ದರಾಮಯ್ಯನವರ ಜೊತೆಗಿರುವಂತಹ ಅಹಿಂದ ವರ್ಗಗಳ ವಿರೋಧವನ್ನ ಕೇವಲ ಬಿಜೆಪಿಯವರು ಮಾತ್ರ ಎದುರಿಸಬೇಕಾಗೋದಲ್ಲ. ಇಂಥ ಆರೋಪದ ಸಂದರ್ಭದಲ್ಲಿ ಸಿದ್ದರಾಮಯ್ಯನವರು ಕೆಳಗಿಳಿಸಿದ್ರೆ ಇದು ಉದ್ದೇಶಪೂರ್ವಕವಾಗಿ ಸಿದ್ದರಾಮಯ್ಯನವರ ವಿರುದ್ಧ ನಡೆಸಿರುವಂತಹ ಷಡ್ಯಂತ್ರ ಸ್ವಪಕ್ಷೀಯರು ಸೇರಿದ್ದಾರೆ ಅನ್ನುವ ಆರೋಪ ಮುಂದೆ ಬರಬಹುದು. ಹೀಗಾಗಿ ಮುಖ್ಯಮಂತ್ರಿಯವರ ರಾಜೀನಾಮೆಯನ್ನು ಪಡೆಯದೇ ಇರುವಂತಹ ತೀರ್ಮಾನ ಕೈಗೊಳ್ಳುವಂತಹ ಸಾಧ್ಯತೆ ದಟ್ಟವಾಗಿದೆ. ಮುಂದೆ ಕಾನೂನು ಹೋರಾಟದ ತೀರ್ಮಾನವನ್ನು ಕೂಡ ಈ ಹಂತದಲ್ಲಿ ಕಾಂಗ್ರೆಸ್ನವರು ಸಲಹೆಯನ್ನ ಕೊಡಬಹುದು. ಕಾಂಗ್ರೆಸ್ನ ಹೈಕಮಾಂಡ್ ಕೂಡ ಸಿದ್ದರಾಮಯ್ಯನವರ ಬೆಂಬಲಕ್ಕೆ ಈ ವಿಚಾರದಲ್ಲಿ ನಿಲ್ಲಬಹುದು. ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಾಂಗ್ರೆಸ್ ನಾಯಕರು ಏನೇನು ಹೇಳಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ನಮ್ಮ ಪಕ್ಷಕ್ಕೆ ಹೈಕಮಾಂಡ್ಗೆ ತಿಳಿಸ್ಬೇಕು ಯಾವ ರೀತಿ ನಮ್ಮ ಗವರ್ನರ್ ಆಫೀಸು ದುರುಪಯೋಗ ಮಾಡ್ತಾರೆ. ಇನ್ನು 15 ಬಿಲ್ನ ವಾಪಸ್ ಕಳಿಸ್ಕೊಟ್ಟಿದ್ದಾರೆ. ಹಂಗಂತ ನಾವು ಮಾಡಿದ್ವಿ. ಏನಾದ್ರು ಇತ್ತು ಕ್ಲಾರಿಫಿಕೇಶನ್ ಬೇಕಾದ್ರೆ ಕೇಳಲಿ ಮಾಡಲಿ, ನಾನೇನು ತಪ್ಪು ಅಂತ ನಾನು ಹೇಳೋದಿಲ್ಲ. ಆದರೆ ಎಲ್ಲ ಬಿಲ್ನ ಯಾಕೆ ಪ್ರಜಾಪ್ರಭುತ್ವದ ವ್ಯವಸ್ಥೆಯಲ್ಲಿ ಸರ್ಕಾರಗಳು ಯಾಕಿರಬೇಕು? ಬಿಜೆಪಿ MLAಗಳು ಹೋಗಿ ಹೇಳಿದ ತಕ್ಷಣ ಎಲ್ಲ ವಾಪಸ್ ಕಳಿಸ್ಬಿಟ್ರೆ ಹೆಂಗಾಗ್ತದೆ? ಸೊ ಇವೆಲ್ಲ ಇದೆ, ಅವೆಲ್ಲ ಕೂತ್ಕೊಂಡು ಚರ್ಚೆ ಮಾಡಿ. ಇಲ್ಲ, ರಾಜ್ಯಪಾಲರಿಗೆ ಒಳ್ಳೆ ಬುದ್ಧಿ ಕೊಡ್ಲಿ ದೇವರು ಅಂತೇಳಿ ಪ್ರಾರ್ಥನೆ ಮಾಡ್ತೀವಿ. ಸರ್ಕಾರ ಬೀಳಿಸುವ ಪ್ರಯತ್ನ ನಡೀತಾ ಇದೆಯಾ? ಸರ್ಕಾರ ಬೀಳಿಸೋಕೆ ಯಾವ ಪ್ರಯತ್ನ ಮಾಡಿದ್ರು ಏನು ಆಗುದಿಲ್ಲ. ನಾವು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನಮ್ಮ ಕೆಲಸ ನಾವು ಮಾಡ್ತೀವಿ. ಪಕ್ಷ ತೀರ್ಮಾನ ಮಾಡಬೇಕು. ಪಕ್ಷ ಚರ್ಚೆ ಇದೆ ಅದು ಹೋಗ್ಬೇಕಂತ, ಯಾವಾಗ ಹೋಗ್ಬೇಕು, ಯಾರು ಹೋಗ್ಬೇಕಂತ ನಿರ್ಧಾರ ಆಗಿಲ್ಲ. ಸೊ ಅದು ಪಕ್ಷ ಅಧ್ಯಕ್ಷ ನಿರ್ಧಾರ ಮಾಡ್ತಾರೆ. ಕೇವಲ ಒಂದು ಖಾಸಗಿ ಟೂರ್ ಮೇಲೆ ಪ್ರಾಸಿಕ್ಯೂಷನ್ ಕೊಟ್ಟಿರುವಂತದ್ದು ಎಷ್ಟು ಸರಿ? ಇದನ್ನ ರಾಷ್ಟ್ರಪತಿಯವರ ಗಮನಕ್ಕೆ ತರಬೇಕು ಅನ್ನೋದು ಒಂದು ಚರ್ಚೆ ಆಗಿದೆ. ಇವತ್ತು ಮಾನ್ಯ ಮುಖ್ಯಮಂತ್ರಿಗಳು ಡೆಲ್ಲಿ ಪ್ರವಾಸದ ನಂತರ ಏನ್ ತೀರ್ಮಾನ ತಗೋತಾರೆ ನೋಡೋಣ. ಪ್ರತಿಯೊಂದಕ್ಕೂ ನ್ಯಾಯಾಲಯಕ್ಕೆ ನಾವು ಘನವತ್ತ ರಾಜ್ಯಪಾಲರನ್ನ ಕರ್ಕೊಂಡೋಗಿ ನಿಲ್ಲಿಸೋದಲ್ಲ. ಹಾಗಾಗಿ ಗೌರವಪೂರ್ವಕವಾಗಿ ಸಂವಿಧಾನಕ್ಕೆ ಧಕ್ಕೆ ಆಗಿದೆ, ಸಂವಿಧಾನಕ್ಕೆ ಧಕ್ಕೆ ಆಗಿರುವಂತಹ ಸನ್ನಿವೇಶದಲ್ಲಿ ರಾಷ್ಟ್ರಪತಿಗಳ ಮಧ್ಯಪ್ರವೇಶ ಆಗಬೇಕು ಅನ್ನೋದನ್ನ ನಮ್ಮೆಲ್ಲರ ಬಯಕೆ. ಕಪ್ಪು ಚುಕ್ಕೆ ತರಕ್ಕೆ ಮತ್ತು ಸರ್ಕಾರವನ್ನ ಅಸ್ಥಿರಗೊಳಿಸುವಂತ ಏನು ಪ್ರಯತ್ನ ಇದೆ,
ಈ ವಿಚಾರದಲ್ಲಿ ಏನೆಲ್ಲ ಆಗಿದೆ ಅನ್ನೋದನ್ನು ಕೂಡ ಅಲ್ಲಿ ಅದು ಒಂದು ಸಬ್ಜೆಕ್ಟು, ಅದೆಲ್ಲವನ್ನು ಕೂಡ ವಿವರಣೆ ನೀಡ್ತಾರೆ. ಮತ್ತು ಅವರು ಕೂಡ ಸಲಹೆ ಸೂಚನೆಗಳನ್ನು ಕೊಡ್ತಾರೆ ಹೈಕಮಾಂಡ್ನವರು. ಯಾವ ರೀತಿ ಇದನ್ನು ನಾವು ನಮ್ಮ ಹೋರಾಟ ಕಾನೂನಾತ್ಮಕ ಮತ್ತು ಜನರ ಬಳಿಗೆ ಹೋರಾಟ ಒಂದು ಮುಂದುವರಿಬೇಕು ಅಂತೇಳಿ ಅದು ಎರಡೂ ಕೂಡ ಆಗ್ತದೆ. ಇದರ ನಡುವೆ ಬಿಜೆಪಿಯವರು ಕೂಡ ಅಷ್ಟೇ ತೀವ್ರವಾಗಿ ಕಾಂಗ್ರೆಸ್ನ ವಿರುದ್ಧ ಮಾತನಾಡಿದ್ದಾರೆ ಮತ್ತು ಕಾಂಗ್ರೆಸ್ನ ವರ್ತನೆಯ ಬಗ್ಗೆಯೂ ಕೂಡ ಬಿಜೆಪಿ ನಾಯಕರು ಆಕ್ಷೇಪವನ್ನು ವ್ಯಕ್ತಪಡಿಸಿದ್ದಾರೆ. ರಾಷ್ಟ್ರಪತಿಗಳ ಮುಂದೆ ಪರೇಡಲ್ಲಿ ನೀವು ಜನರ ಮುಂದೆ ಜನ ನಿಮ್ಮನ್ನು ಸರಿಯಾಗಿ ಪರೇಡ್ ಮಾಡಿಸ್ತಾರೆ. ನಿಮ್ಮನ್ನು ಚಿಂತೆ ಮಾಡಬೇಡ್ರಿ ಸಿದ್ದರಾಮಯ್ಯನವರು. ನಾವು ಬಿಜೆಪಿಯ ಶಾಸಕರು ಯೋಚನೆ ಮಾಡ್ತಾ ಇದ್ದೀವಿ. ಸಂವಿಧಾನ ವಿರೋಧಿಯಾದಂತ ದಲಿತ ವಿರೋಧಿಯಾದಂತಹ ನಿಲುವುಗಳನ್ನ ಇವತ್ತೇನು ಕಾಂಗ್ರೆಸ್ ತೆಗೆದುಕೊಳ್ತಾ ಇದೆ, ಇದನ್ನ ಡೆಲ್ಲಿಯ ತನಕ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಬಿಜೆಪಿ ಶಾಸಕರು ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಇವತ್ತು ನಾಳೆ ಒಳಗೆ ತೀರ್ಮಾನವನ್ನು ತೆಗೆದುಕೊಂಡು ನಮ್ಮ ಎಲ್ಲ ಶಾಸಕರ ತಂಡವೂ ಕೂಡ ಡೆಲ್ಲಿನಲ್ಲಿ ಹೋಗಿ ರಾಜ್ಯದಲ್ಲಿರುವಂತಹ ಕಾಂಗ್ರೆಸ್ ಸರ್ಕಾರ ದಲಿತರಿಗೆ ಯಾವ ರೀತಿ ಮೋಸ ಮಾಡಿದೆ, ಸಂವಿಧಾನಕ್ಕೆ ಯಾವ ರೀತಿ ಅಪಚಾರವನ್ನ ಮಾಡಿದೆ ಅನ್ನೋದನ್ನ ನಾವು ಡೆಲ್ಲಿಯ ತನಕ ತಲುಪಿಸುವಂತ ಕಾರ್ಯವನ್ನು ನಾವು ಮಾಡ್ತೇವೆ. ಹೀಗೆ ಇಬ್ರು ಕೂಡ ಡೆಲ್ಲಿಗೆ ಹೋದ್ರೆ ಬಹುಶಃ ಕರ್ನಾಟಕದಲ್ಲಿ ಯಾರಿರೋದು ಅಂತ ಹೇಳಿ ಪ್ರಶ್ನೆ ಬರುತ್ತೆ. ಆಡಳಿತ ಪಕ್ಷದವರು ಡೆಲ್ಲಿಗೆ ಹೋಗ್ತಾರಂತೆ, ಪ್ರತಿಪಕ್ಷದವರು ಕೂಡ ಡೆಲ್ಲಿಗೆ ಹೋಗ್ತಾರಂತೆ. ಈ ಡೆಲ್ಲಿಗೆ ಹೋಗೋದಕ್ಕಿಂತ ಹೆಚ್ಚಾಗಿ ಇಲ್ಲಿರುವಂತಹ ಸಮಸ್ಯೆಗಳನ್ನ ಪರಿಹರಿಸುವಂತ ನಿಟ್ಟಿನಲ್ಲಿ ಇವ್ರು ಏನು ಕೆಲಸ ಮಾಡ್ತಾರೆ ಅಂತ ಮುಖ್ಯ ಆಗುತ್ತೆ. ಇನ್ನು ಸಿಎಂ ಪರವಾಗಿ ಅಹಿಂದ ವರ್ಗಗಳು ಬೃಹತ್ ಹೋರಾಟವನ್ನು ನಡೆಸೋದಕ್ಕೆ ಸಿದ್ಧತೆಯನ್ನು ಮಾಡ್ಕೊಂಡಿದ್ದಾವೆ. ಆಗಸ್ಟ್ 27ರಂದು ಬೆಂಗಳೂರು ಸ್ತಬ್ಧ ಆಗುತ್ತಾ? ಆಗಸ್ಟ್ 27ರಂದು ದೊಡ್ಡದಾದಂಥ ಒಂದು ಹೋರಾಟವನ್ನು ನಡೆಸೋದಕ್ಕೆ ಕರೆ ಕೊಟ್ಟಿದ್ದಾರೆ. ಸಚಿವ ಸತೀಶ್ ಜಾರಕಿಹೊಳಿ ಅವರು ಇದಕ್ಕೆ ಸಂಬಂಧಪಟ್ಟಂತಹ ರೂಪುರೇಷೆಯನ್ನು ಕೂಡ ಹಾಕ್ಕೊಂಡಿದ್ದಾರೆ. ನ್ಯೂಸ್ 18ನಲ್ಲಿ ಮತ್ತೊಂದು ಬಿಗ್ ಎಕ್ಸ್ಕ್ಲೂಸಿವ್ ಇರುವಂಥದ್ದು ಇದೇ ವಿಚಾರ. ಯಾಕಂದರೆ ಈ ಒಂದು ಹೋರಾಟವನ್ನು ಬಹಳ ತೀವ್ರಗೊಳಿಸಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಸತೀಶ್ ಜಾರಕಿಹೊಳಿ ಅವರು ಕೂಡ ರೂಪುರೇಷೆಯನ್ನು ಹಾಕ್ಕೊಂಡಿದ್ದಾರೆ. ಬೆಂಗಳೂರಿನಲ್ಲಿ ಸಚಿವ ಸತೀಶ್ ಜಾರಕಿಹೊಳಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ತಮ್ಮ ನಿವಾಸದಲ್ಲಿ ನಾಯಕರ ಜೊತೆಗೆ ಅಹಿಂದ ನಾಯಕರ ಜೊತೆ ಕೂಡ ಚರ್ಚೆಯನ್ನು ನಡೆಸಿದ್ದಾರೆ. ಹಾಗಾದರೆ ಏನು ಇವರ ಪ್ಲಾನ್ ಇರುವಂಥದ್ದು ಅನ್ನೋದನ್ನು ನೋಡ್ತಾ ಹೋದರೆ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಅಹಿಂದ ಚಾಂಪಿಯನ್ ಅಂತೇಳಿ ನಾವು ಅವ್ರನ್ನ ಕರಿತೀವಿ. 1997-98ರಲ್ಲಿ ಅಹಿಂದ ಕರ್ನಾಟಕದಲ್ಲಿ ಮೊದಲ ಬಾರಿಗೆ ರೂಪುಗೊಂಡಾಗ ಆ ಅಹಿಂದ ಚಳವಳಿಯ ಉದ್ಘಾಟನೆಯನ್ನು ಮಾಡಿದ್ದು ಅಂದಿನ ಉಪಮುಖ್ಯಮಂತ್ರಿ ಆಗಿದ್ದ ಸಿದ್ದರಾಮಯ್ಯನವರು ಅಂತೇಳಿ. ಅಲ್ಲಿಂದ ನಂತರ ಅವರು ಅಹಿಂದವನ್ನ ಕಾಲದಿಂದ ಕಾಲಕ್ಕೆ ಮತ್ತು ವಿಶೇಷವಾಗಿ ಸಿದ್ದರಾಮಯ್ಯನವರು ರಾಜಕೀಯವಾಗಿ ಅವರನ್ನ ಕಾರ್ನರ್ ಮಾಡುವಂತಹ ಪ್ರಯತ್ನ ಮಾಡಿದಾಗಲೆಲ್ಲವೂ ಕೂಡ ಅಹಿಂದ ಬಲವನ್ನ ಬಹಳ ಪ್ರಬಲವಾಗಿ ಬಳಸಿದ್ದಾರೆ ಸಿದ್ದರಾಮಯ್ಯನವರು. ಈಗಲೂ ಕೂಡ ಅಹಿಂದ ಬಲ ಸಿದ್ದರಾಮಯ್ಯನವರು ಬೆನ್ನಿಗೆ ನಿಲ್ಲುವಂತಹ ಲಕ್ಷಣ ಕಾಣ್ತಾ ಇದೆ. ಸಿಎಂ ಪರವಾಗಿ ಶೋಷಿತ ಸಮುದಾಯಗಳ ಮಹಾ ಒಕ್ಕೂಟ ನಿಲ್ತಾ ಇದೆ. ವಿಶೇಷವಾಗಿ ಆಗಸ್ಟ್ 27ರಂದು ರಾಜಭವನ ಚಲೋ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ಕೂಡ ಹಾಕೊಂಡಿದ್ದಾರೆ. ಸಿಎಂ ಸಿದ್ದರಾಮಯ್ಯ ತೇಜೋವಧೆಯನ್ನ ಖಂಡಿಸಿ ಹೋರಾಟವನ್ನು ನಡೆಸುವಂಥದ್ದು ಇವರ ಬಹಳ ಮುಖ್ಯವಾದಂತಹ ಉದ್ದೇಶ. ಬಿಜೆಪಿ ಜೆಡಿಎಸ್ ಕುತಂತ್ರಗಳನ್ನು ಖಂಡಿಸಿ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಬೇಕಾದಂತಹ ತಂತ್ರಗಾರಿಕೆಯನ್ನು ರೂಪಿಸಿದ್ದಾರೆ. 1 ಲಕ್ಷಕ್ಕೂ ಅಧಿಕ ಜನರನ್ನು ಸೇರಿಸುವಂತಹ ಪ್ಲಾನ್ ಅನ್ನು ಕೂಡ ಇದೇ ಸಂದರ್ಭದಲ್ಲಿ ಹಾಕೊಂಡಿದ್ದಾರೆ. ಇನ್ನು ಬೆಂಗಳೂರು ರೈಲ್ವೆ ನಿಲ್ದಾಣದಿಂದ ಈ ಒಂದು ಬೃಹತ್ ರ್ಯಾಲಿ ನಡೆಯಲಿದೆ. ಫ್ರೀಡಂ ಪಾರ್ಕ್ನಲ್ಲಿ ಸಾರ್ವಜನಿಕ ಸಭೆಯನ್ನು ನಡೆಸುವಂತಹ ತೀರ್ಮಾನಕ್ಕೂ ಕೂಡ ಬಂದಿದ್ದಾರೆ. ಫ್ರೀಡಂ ಪಾರ್ಕ್ ಸಭೆ ಬಳಿಕ ರಾಜಭವನ ಚಲೋ ಕಾರ್ಯಕ್ರಮವನ್ನು ಕೂಡ ಹಮ್ಮಿಕೊಂಡಿದ್ದಾರೆ. ಈ ಮೂಲಕ ಅಹಿಂದದ ಒಟ್ಟು ಬಲದ ಪ್ರದರ್ಶನ ಆಗುತ್ತೆ. ಒಕ್ಕೂಟದ ಆರೋಪಗಳು ಏನೇನು ಅನ್ನೋದನ್ನು ನೋಡ್ತಾ ಹೋದಿದ್ರೆ, ಬಿಜೆಪಿ ಜೆಡಿಎಸ್ ಕಚೇರಿ ಆಗಿರುವಂತಹ ರಾಜಭವನ ಅನ್ನುವಂಥದ್ದು, ಅಂದ್ರೆ ರಾಜಭವನವನ್ನ ಬಿಜೆಪಿ ಜೆಡಿಎಸ್ ಕಚೇರಿ ರೀತಿಯಲ್ಲಿ ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ. ರಾಜ್ಯಪಾಲರು ಪಕ್ಷಪಾತ ಧೋರಣೆಯನ್ನು ಅನುಸರಿಸ್ತಾ ಇದ್ದಾರೆ. ರಾಜ್ಯದಲ್ಲಿ ಸಿಎಂ ವಿರುದ್ಧದ ಪಿತೂರಿಯಲ್ಲಿ ರಾಜ್ಯಪಾಲರು ಕೂಡ ಭಾಗಿಯಾಗಿದ್ದಾರೆ ಅನ್ನುವಂಥ ಅಂಶವನ್ನ ಇಲ್ಲಿ ಪಾಯಿಂಟ್ ಔಟ್ ಮಾಡುವಂಥದ್ದು ಒಕ್ಕೂಟದ ಬಹಳ ಮುಖ್ಯವಾದಂಥ ಉದ್ದೇಶ. ಕುಮಾರಸ್ವಾಮಿ, ಜನಾರ್ದನ್ ರೆಡ್ಡಿ, ಶಶಿಕಲಾ ಜೊಲ್ಲೆ, ಮುರುಗೇಶ್ ನಿರಾಣಿ ಇವರ ಕೇಸ್ ಫೈಲ್ಗಳು ಕಸದ ಬುಟ್ಟಿಗೆ ಹೋಗಿವೆ. ಅವುಗಳಿಗೆ ಜೀವ ಕೊಡಲಿಲ್ಲ ರಾಜ್ಯಪಾಲರು. ಆದರೆ ಮುಖ್ಯಮಂತ್ರಿ ವಿರುದ್ಧ ಮಾತ್ರ ಈಗಾಗಲೇ ಪ್ರಾಸಿಕ್ಯೂಷನ್ ಪರ್ಮಿಷನ್ ಕೊಟ್ಟಿದ್ದಾರೆ. ಬ್ಲ್ಯಾಕ್ ಮೇಲರ್ಗಳ ದೂರು ಸ್ವೀಕರಿಸಿ ಸಿದ್ದರಾಮಯ್ಯನವ್ರಿಗೆ ಕಿರುಕುಳ ಕೊಡ್ತಾ ಇದ್ದಾರೆ. ಈ ಮೂಲಕ ಹೈಕೋರ್ಟ್ ಕೇಳಿರುವಂತಹ ಪ್ರಶ್ನೆಗಳಿಗೆ ರಾಜಭವನದ ಬಳಿಯಲ್ಲಿ ಸರಿಯಾದಂತಹ ಉತ್ತರ ಇಲ್ಲ. ಈ ಆರೋಪಗಳನ್ನು ಈಗ ಒಕ್ಕೂಟದವರು ಮಾಡ್ತಾ ಇದ್ದಾರೆ. ಚುನಾವಣೆಯಲ್ಲಿ ಸೋತಿದ್ರೂ ಕೂಡ ಹಿಂಬಾಗಿಲ ರಾಜಕಾರಣವನ್ನ ಇಲ್ಲಿ ಮಾಡ್ತಾ ಇದ್ದಾರೆ ಬಿಜೆಪಿಯವರು. ಕೇಂದ್ರ ಸರ್ಕಾರದಿಂದಲೂ ಕೂಡ ರಾಜಭವನದ ದುರ್ಬಳಕೆ ಆಗ್ತಾ ಇದೆ ಅನ್ನುವಂತಹ ಆರೋಪವನ್ನ ಮಾಡ್ತಾ ಇದ್ದಾರೆ ಮತ್ತು ಪ್ರಜಾಪ್ರಭುತ್ವದ ಒಕ್ಕೂಟ ವ್ಯವಸ್ಥೆಗೆ ಇದು ದೊಡ್ಡ ಧಕ್ಕೆಯನ್ನು ತಂದಂತಾಗುತ್ತೆ ಅನ್ನುವಂತಹ ಅಂಶವನ್ನು ಕೂಡ ಇಲ್ಲಿ ಪಾಯಿಂಟ್ ಔಟ್ ಮಾಡ್ತಾ ಇದ್ದಾರೆ. ಇಲ್ಲಿ ಅಹಿಂದ ನಾಯಕರುಗಳು ಏನೇನು ಹೇಳ್ತಿದ್ದಾರೆ ಅನ್ನೋದನ್ನು ನಿಮಗೆ ತೋರಿಸ್ತೀನಿ. ಸಮುದಾಯಗಳ ಬಗ್ಗೆ ಕಾಳಜಿ ಹೊಂದಿ ಸಮಾಜ ನಿರ್ಮಾಣ ಆಗಬೇಕು. ಇವೆಲ್ಲ ತಳ ಸಮುದಾಯಗಳಿಂದ ಬಂದಿರತಕ್ಕಂತಹ ಜನ ಇವರು ಮುಖ್ಯಮಂತ್ರಿಗಳಾದಂಥವ್ರಿಗೆ ಒಂದು ಕಲ್ಪನೆ ಇದೆ. ಅದು ಯಾಕೆಂದರೆ ಅವರು ಒಂದು ತಳ ಸಮುದಾಯದಿಂದ ಬಂದಿರೋದ್ರಿಂದ
ಅವರು ಕಷ್ಟಪಟ್ಟು ಬಂದಿರೋದ್ರಿಂದ ನಮ್ಮ ಕಷ್ಟ ಏನನ್ನೋದು ಅವ್ರಿಗೆ ಅರ್ಥ ಆಗ್ತದೆ. ಆ ದೃಷ್ಟಿಯಲ್ಲಿ ಅವ್ರನ್ನ ಉಳಿಸ್ಕೊಳ್ಬೇಕು. ಅವ್ರಿಗೆ ಯಾವುದೇ ಒಂದು ರೀತಿಯಲ್ಲಿ ಏನಾದರೂ ತೊಂದರೆ ಆದರೆ ನಾವೆಲ್ಲನೂ ಹೋರಾಟಕ್ಕೆ ಸಿದ್ಧವಾಗಿದ್ದೇವೆ. ರಾಜ್ಯಪಾಲರು ಅರ್ಥ ಮಾಡ್ಕೊಳ್ಬೇಕು, ಕೇಂದ್ರ ಸರ್ಕಾರ ಅರ್ಥ ಮಾಡ್ಕೊಳ್ಬೇಕು, ಕುತಂತ್ರದಿಂದ ಹಿಂದೆ ಸರಿಬೇಕಂತ ಹೋರಾಟ ಮಾಡ್ತೀವಿ. ಮುತ್ತಿಗೆ, ಚಲೋ, ಘೇರಾವ್, ಪ್ರತಿಭಟನೆ, ನಿಮಗೆಲ್ಲ ಅದರದ್ದು ನಾನಾ ಅರ್ಥಗಳು ನಿಮಗೆ ಅರ್ಥ ಇದೆ, ಜನ ತೀರ್ಮಾನ ಮಾಡ್ತಾರೆ.